ನಿಮ್ಮ ಕವನ ಬಾಜು ಬಿಟ್ರಲ್ಲ, ಹಾಂ ರೀ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸಾರಾಯಿ ಒಳ್ಳೆಯದು ಒಂದು ಹೇಳಿ ಒಳ್ಳೆಯದ್ರಿ. ಈಗ ಹಿತಮಿತದೊಳಗೆ ಇತ್ತಂದ್ರೆ ಒಳ್ಳೆಯದು ಸರ್. ಯಾಕಂದ್ರೆ ಅದರಿಂದ ಸರ್ಕಾರಕ್ಕೂ ಆದಾಯ ಅದ ರೀ, ಮತ್ತು ದೇಹಕ್ಕೂ ಒಂಥರ ಉಪಯೋಗ ರೀ. ಅದು ಒಂದು ಲಿಮಿಟ್ದಾಗ ಇತ್ತಂದ್ರೆ ಶರೀರ ಸಂವರ್ಧನೂ ಆಗ್ತದೆ ರೀ. ಅದಷ್ಟೇ ಬೇಕಾದ್ರೆ ಇತಿಮಿತಿಯೊಳಗಿರಬೇಕು ರೀ. ಯಾಕಂದ್ರೆ ಪ್ರತಿಬಂಧ ಮಾಡ್ತು ಅಂತೇಳಿ ಆಗೋದಿಲ್ಲ ರೀ. ಯಾಕಂದ್ರೆ ಈಗ ಹೇಳೋದೊಂದು ಮಾಡುವುದೊಂದು ಇರುವಂಥ ಈ ಜಗತ್ತಿನಾಗ ರೀ, ಮುಂದೆ ಹೇ ಪಾಪದ ಘೋರ ನರಕದಿಂದ ಬರಬಾರ್ದು ರೀ. ಹೇಸಿ ಮನಸ್ಸಿಗೆ ಹಾಳಾದ ನೀತಿ ಹೇಳಿದ್ರಲ್ಲ ಆಗಿದೆ ತೊಡಕಿನಲ್ಲಿ, ಹೇಳಬಾರದ ಮಾತಿದ ಜಗದಲ್ಲಿ ಜನತೆ ಇರ್ತಿಲ್ಲ. ತಿಳ್ಕೊಂಡು ಮಾಡ್ಕೊಂಬಂದ್ರೆ ಅದು ಮದ್ಯಪಾನೂ ಒಳ್ಳೆಯದು ಹೌದು ರೀ, ಮತ್ತು ಅತಿ ಆತಂದ್ರೆ ಕೆಟ್ಟದ್ದು ಹೌದು. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಕೊಟ್ಟರು ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಅದು ಇದ್ರೆ ಒಳ್ಳೆಯದು, ಹಿತಮಿತೆಯೊಳಗಿರಬೇಕು ರೀ. ಅದು ಮಾತು ಹೇಳಬೇಕು, ಇದ್ರೆ ಒಳ್ಳೆಯದು. ಹಾಂ, ನಾವಿಲ್ಲಿ ಕೇಳ್ತೀವಿ ಒಂದು ಸಿಂಪಲ್ ಪ್ರಶ್ನೆ ಕೇಳಿಲ್ಲ. ಇದು ಒಮ್ಮೆ ನಿಮಗೆ ಅಂಟಿತಂದ್ರೆ ಸುಲಭವಾಗಿ ಬಿಡ್ತೈತೆ ನಿಮಗೆ? ಹಾಂ, ಬಿಡುವುದಿಲ್ಲ ಸರ್. ಅದಕ್ಕಾಗಿ ಏನಂತಂದ್ರೆ ಅಂದ್ರೆ ಹಿತಮಿತ ಅಂತ ಯಾಕೆ ಶಬ್ದ ಮತ್ತೆ ಅದು ಹೇಳ್ತಿರಲ್ಲ, ಹಿತ ಹಿತ ಇರಲಿ ಮಿತ ಅಂಟಿತ ನಿಮ್ಗೆ ಬಿಡೋದು ಇಲ್ಲ. ಅದು ಯಾಕೆ ಶರೀರ ಸರ್ ನಿಮ್ಮದು ಇದಾಗಬೇಕಂತಂದ್ರೆ ಹೇಳಲ್ರಿ, ಅದಕ್ಕೇನು ಸಂಬಂಧ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ನೀವು ಕಟ್ತಾ ಇದ್ದೀರದು, ಅದಕ್ಕೊಂದು ಜಾಯಿಂಟ್ ಮಾಡ್ತಾ ಇದ್ದೀರಿ. ನಿಮ್ಮಂತ ಬುದ್ಧಿವಂತ ವರ್ಗದವ್ರು ಏನು ಮಾಡ್ತಾ ಇದ್ದೀರ ಅದನ್ನಂತಂದ್ರೆ ಅದಕ್ಕೆ ನಿಮಗೆ ಅನುಕೂಲ ಆಗುವಂಗೆ ಮಾತಾಡ್ತಾ ಇರ್ತೀರಿ. ಅನುಕೂಲ ಶರೀರಕ್ಕೆ ಅದು ಅನುಕೂಲ ಇಲ್ಲ, ಇದು ಇಲ್ಲ. ಆದರೂ ಕೂಡ ರೀ ಆಹಾರದಲ್ಲಿ ಸ್ವತಃ ಆಲ್ಕೋಹಾಲಿಕ್ ಕಂಟೆಂಟ್ ಇದ್ದೇ ಇರ್ತದೆ ಪ್ರತಿಯೊಂದು ಆಹಾರದಲ್ಲಿ. ಮೊಸರಲ್ಲಿ ಇರ್ತದ, ಹಾಲಿನಲ್ಲಿ ಇರ್ತದ, ಬೆಣ್ಣೆಯಲ್ಲಿ ಇರ್ತದ, ಮಜ್ಜಿಗೆಯಲ್ಲಿ ಇರ್ತದ, ಶರೀರ ಕೆಟ್ಟಲ್ಲಿ ಸಿಗ್ತದ. ಇದು ಎಕ್ಸಸ್ ನೀವು ತೊಗೊಳದಿದ್ದು ಚಹಾ ನೀವು ಎಕ್ಸಸ್ ತೊಗೊಳ್ಳೋಂಥದ್ದು. ಎಕ್ಸಸ್ ತಗೋಂಗಿಲ್ಲ ಇಲ್ಲ, ಮನಿತ ಹಾಳಾಗಿ ಹೋಗಿದ. ಎಷ್ಟು ಬೇಕು ನಿಮ್ಮ ಕುಟುಂಬಗಳು? ಎಷ್ಟು ಕುಟುಂಬಗಳು ಬೇಕು ನೀವು? ಅತಿ ಆಗಬಾರದು ರೀ. ಅದ ಮತ್ತೆ ಹಿಂಗೆ ಹೇಳೋದು ಹೋಗ್ಬಿಡ್ತೀರಿ. ಮೊದಲು ಕೈಯಾಗ ಹಾಳಾಗಿ ಕೊಟ್ಟು ಹಾಳು ಮಾಡಬೇಡ್ರಪ್ಪ ಅಂತ ಮಕ್ಳಿಗೆ ಕೊಟ್ರೆ ಹಾಳು ಮಾಡೋದು ಬಿಟ್ಟಾರ್ರಿ ಅವರು. ಇಲ್ಲ, ಅದಕ್ಕೆ ನಾವು ಒಂದು ನಿಯಂತ್ರಣ ಬೇಕು ಸರ್. ಯಾಕಂದ್ರೆ ಯಾರು ಮಾಡೋದು ನಿಯಂತ್ರಣ? ಹೂ ಈಸ್ ಮೇಕಿಂಗ್ ದ ಸೆಲ್ಫ್ ಅಂತ ಬ್ರೈನ್ ಮೇಲೆ ಎಫೆಕ್ಟ್ ಮಾಡ್ತದೆ, ಅದು ನರ್ವ್ ಸಿಸ್ಟಮ್ ಎಫೆಕ್ಟ್ ಮಾಡ್ತದೆ. ಅದು ಸಾರಾಯಿ ಏನು ತಿಳ್ಕೊಂಡ್ರಿ ನೀವು? ನಿಮ್ಮ ಶರೀರ ನರ್ವ್ದಲ್ಲಿ ಹೋಗ್ಬಿಡ್ತದೆ. ಅದು ಒಂದು ನಿಮ್ಮ ನರ್ವ್ ಕಂಟೆಂಟ್ ಆಯ್ತು, ಅದು ನಿಮ್ಮ ನರ್ವ್ದೊಳಗೆ ಪೂರ್ತಿ ಅಡಿಕ್ಟ್ ಆಗಿಬಿಡ್ತದೆ ಅಂದ್ರೆ ನೀವು ಅದು ಹೊರಗೆ ಬರೋಕೆ ಸಾಧ್ಯ ಇಲ್ಲ. ನೀವು ಒಬ್ಬರು ಹಾಳಾಗೋದಿಲ್ಲ ಸರ್, ಇಲ್ಲಿ ಇಡೀ ಕುಟುಂಬ ಹಾಳಾಗಿ ಹೋಗ್ತದೆ. ಎಷ್ಟು ಕುಟುಂಬಗಳ ಬಗ್ಗೆ ಇವತ್ತು ಹಳ್ಳಿಯಲ್ಲಿ ಹೋಗಿ ಅಡ್ಡಾಡಿ ನೋಡಿ ಬರ್ರಿ. ಪ್ರತಿಯೊಂದು ಕುಟುಂಬದಲ್ಲೂ ಸಾರಾಯಿ ಬೆನ್ನತ್ತೆ, ಮನುಷ್ಯರು ಭಾಳ ಬಿದ್ದು ಹೋಗಿದಾವೆ, ಎದ್ದು ಹೋಗಿದಾವೆ. ಆಗಿದ್ರೆ ಸಹ ಆದ್ರೆ ಇದನ್ನು ನಾವು ಬಿಟ್ಟು ತಪ್ಪು ನೀವು ಪ್ರಪೋಸ್ ಮಾಡಬಾರ್ದ, ತಪ್ಪನ್ನು ಪ್ರಪೋಸ್ ಮಾಡಬಾರ್ದು, ಅದು ಹೇಳಬಾರ್ದು. ಅದನ್ನು ಗಾಡಿದವ್ರು ಯಾಕೆ ಹೇಳೋದ? ಬಡ ದೇಶದ ಅವ್ರಿಗೆ ಹೊಟ್ಟೆ ಕೂಡ ತುಡಿಸ್ಕೊಳ್ಳೋ ಶಕ್ತಿ ಇವತ್ತಿಲ್ಲ. ಆ ವ್ಯವಸ್ಥೆ ನೀವು ಮಾಡಿಲ್ಲ. ಆ ರೈತಗೆ